ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ. ನಾನೇ 1:30 ಊಟಕ್ಕೆ ಬನ್ನಿ ಅಂತ ಕರೆದು ಮತ್ತು ಇನ್ನು ಅರ್ಧ ತಾಸು ಮುಂದೆ ಹಾಕಿದರೆ ಅದು ಸಭ್ಯತೆ ಅನಿಸೋದಿಲ್ಲ. ಹಾಗಂತೇಳಿ ಏನು ಹೇಳ್ತಾ ಇದ್ರು ಅದೊಂದು ನವನಿ ಆರೋಗ್ಯನ್ಸ್ ಆಗುತ್ತೆ. ಹಾಗಾಗಿ ಇದು ಎರಡರ ಇತಿಮಿತಿಯೊಳಗೆ ನಾನು ಮಾತಾಡ್ಲಿಕ್ಕೆ ಬಯಸ್ತೇನೆ. ನಾನು ನಡೆದು ಬಂದ ದಾರಿಯೆಲ್ಲ ಅದೆಲ್ಲ ಮಾತಾಡೋದಿಲ್ಲ. ಎಲ್ಲಕ್ಕಿಂತ ಮೊದಲು ಈಗಷ್ಟೇ SDM ಸರ್ ಹೇಳಿದರು, ಒಂದು ನನ್ನ ವೃತ್ತಿ ಬಳಗ ಅಂತಿದೆ, ಅದರ ಮೂಲಕ ನೀವೆಲ್ಲ ಇವತ್ತು ಬಂದಿದ್ದೀರಲ್ಲ. ಆ ವೃತ್ತಿ ಬಳಗದ ಪ್ರತಿನಿಧಿಗಳು ಅವರಲ್ಲಿ ಹೌದು ಅನ್ನುವಂಥ ಮಾತುಗಾರರಿದ್ದಾರೆ. in my team, but nobody came to speak here for two reasons. ಒಂದು, ಸಮಯ ಪ್ರಜ್ಞೆಯನ್ನ ನಾವು ಕಾರ್ಯಕರ್ತರಾಗಿರೋಣ, ನಾವು ಇಲ್ಲಿ ವಾಲಂಟಿಯರ್ಸ್ ಆಗಿರೋಣ, ಉಳಿದವರಿಗೆ ಅವಕಾಶ ಕೊಡೋಣ ಅನ್ನುವಂಥ ದಟ್ ಗ್ರೇಟ್ ಆಟಿಟ್ಯೂಡ್ ಫಾರ್ ವಿಚ್ ಐ ಸಲ್ಯೂಟ್ ದೆಮ್. ಸೆಕೆಂಡ್ ಥಿಂಗ್, ಸರ್ ಫಾರ್ ದ ಲಾಸ್ಟ್ 1 month ಇಂದ ಅವ್ರ ಆಫೀಸಿಗೆ ಬರ್ತಾ ಇದ್ದಾರೆ, ನನ್ನ ಎದುರಿಗೆ ಕೂತ್ಕೋತಾರೆ, ಒಂದೆರಡು ಮಾತಾಡ್ತಾರೆ. ದೇರ್ ಐಸ್ ಆರ್ ಫುಲ್, ದೇ ಕಾಂಟ್ ಸ್ಪೀಕ್, ಐ ಕಾಂಟ್ ಸ್ಪೀಕ್. ದಿಸ್ ಇಸ್ ದ ಸ್ಟೇಟ್ ದಟ್ ಹ್ಯಾಸ್ ಹ್ಯಾಪನ್ಡ್ ವಿತ್ ಮೆನಿ ಆಫ್ ಮೈ ಏಜೆಂಟ್ಸ್. ವೆನ್ ದೇ ಆರ್ ಸೋ ಮಚ್ ಆಫ್ ಇಮೋಷನಲ್, ದೇ ಆರ್ ಅನೇಬಲ್ ಟು ಸ್ಪೀಕ್. ಒಂದು ಸಮಯ ಪ್ರಜ್ಞೆ, ಎರಡನೇದು ಬೇರೆಯವರಿಗೆ ಕೊಡುವಂಥ ಅವಕಾಶ. ಬಟ್ ದಿಸ್ ಇಮೋಷನಲ್ ಸ್ಟೇಟಸ್ ಇವು 3 ಕೂಡಿದೆ ಅಲ್ಲ. ಹಾಗಾಗಿ ಅವರೆಲ್ಲರಲ್ಲಿ ನಿಂತಿದ್ದಾರೆ, ಎಷ್ಟೊಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಇವತ್ತಿನ ಈ ಭವ್ಯತೆ ಏನಾದರೂ, ಈ ಕಾರ್ಯಕ್ರಮದ ಭವ್ಯತೆ ಇದ್ದರೆ, ನನ್ನ ಸಾಧನೆ ಏನಾದರೂ ಇದ್ದರೆ, ನನ್ನ 74 ಪ್ರತಿನಿಧಿಗಳನ್ನು ನಾನು ಬಿಟ್ಟು ಹೋಗ್ತಾ ಇದ್ದದ್ದಿದ್ರೆ, ಆ 26 ಕ್ಲಬ್ ಏಜೆಂಟ್ಸ್ ಅನ್ನು ಬಿಟ್ಟು ಹೋಗ್ತಾ ಇದ್ದದ್ದಿದ್ರೆ, ದಾಖಲೆಗಳನ್ನು LICಯಲ್ಲಿ ಮಾಡಿದ್ದಿದ್ರೆ, ಈ ಕಾರ್ಯಕ್ರಮದ ಒಂದು ಯಶಸ್ಸನ್ನು ಹಿಡಿದು, ಈ ಸಭ್ಯತೆಯನ್ನು ಹಿಡಿದು, ಇವೆಲ್ಲವನ್ನು ನಾನು ಪ್ರಾಮಾಣಿಕವಾಗಿ ನನ್ನ ವೃತ್ತಿ ಪ್ರತಿನಿಧಿದ ಬಳಗದ ಏಜೆಂಟ್ಗೆ ನಾನು ದಾರಿ ಎರೆಯುತ್ತಾ ಇದ್ದೇನೆ. ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡೆ. ಮೈ ಬ್ರದರ್ಸ್ ಡಾಟರ್ಸ್ ಮ್ಯಾರೇಜ್ ವಾಸ್ ದೇರ್. ಐ ವಾಸ್ ಆನ್ ಲೀವ್ ಫಾರ್ 10 days. ಡ್ಯೂರಿಂಗ್ ದೋಸ್ 10 days, in my absence, they have conducted 2 meetings how to conduct this program. ಬಿಕಾಸ್ ಆ್ಯಂಡ್ ನನಗೆ ಗೊತ್ತಾಗಿದ್ದು ಇಲ್ಲಿ ಡಿಸಿಷನ್ ಅನ್ನು ಸರ್ಗೆ ಹೇಳಬಾರ್ದು ಅಂತ ನಿರ್ಧಾರ ತಗೊಂಡಿದ್ದಾರೆ. ಅದರಲ್ಲಿ ಒಬ್ಬರು ಹೇಳಿದ್ರು ನನಗೆ ಸಾಕು. ಸೊ ಸ್ಲೋಲಿ ಐ ಕುಡ್ ಕಲೆಕ್ಟ್ ಇನ್ಫಾರ್ಮೇಶನ್. ಅಂದರೆ ಈ ಥರ ಮಾಡಬೇಕನ್ನುವಂಥ ಒಂದು ಪ್ಲ್ಯಾನ್ ಮಾಡಿದ್ದು. ನಾನು ಇವತ್ತಿನ ವಿಶೇಷವಾದಂಥ ಒಂದು ಧನ್ಯವಾದವನ್ನು, ಯಾಕೆಂದರೆ ವಿ ಟಾಕ್ ಸೋ ಮೆನಿ ಥಿಂಗ್ಸ್ ಬಟ್ ವಿ ಫರ್ಗೆಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ದ ಸ್ಪೀಚ್. ದಟ್ಸ್ ವೈ ಐ ವಾಂಟ್ ಟು ಡೂ ಇಟ್ ಎಟ್ ದ ಫಸ್ಟ್. ಆ್ಯಂಡ್ ಇವತ್ತಿನ ಪೇಪರ್ನಲ್ಲಿ ಡಾಕ್ಟರ್ ದತ್ತಪ್ರಸನ್ನ ಪಾಟೀಲ್ ಅವರು, ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಹಿಮ್, ತುಂಬ ಚೆನ್ನಾಗಿ ಆರ್ಟಿಕಲ್ ಬರೆದಿದ್ದಾರೆ. ಆ್ಯಂಡ್ ಡಾಕ್ಟರ್ ದತ್ತಪ್ರಸನ್ನ ಪಾಟೀಲ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ನಾನು ಹೇಳಿದ್ದು ಅಂತ ಅವ್ರು ಹೇಳಿದ್ದಾರೆ. ಯಾಕೆಂದ್ರೆ ನಾನು ಅವ್ರ ಹತ್ರ ಮಾತಾಡುವಾಗ ನನ್ನ ಹತ್ರ ಅವರು ಒಂದು ಸಂದರ್ಶನ ತಗೊಂಡಿದ್ದರು. ಆ ಟೈಮ್ನಲ್ಲಿ ನಾನು ಹೇಳಿದ್ದು ಒಂದೇ ಅವರಿಗೆ, ನನ್ನ ಪ್ರತಿನಿಧಿಗಳೇ ನನ್ನ ನೈಜ ಶಕ್ತಿ. ಅದನ್ನು ಅವರು ಪೇಪರ್ನಲ್ಲಿ ಬರೆದಿದ್ದಾರೆ. ಈ ನನ್ನ ಪ್ರತಿನಿಧಿಗಳೇ ನನ್ನ ನೈಜ ಶಕ್ತಿ ಅನ್ನುವಂಥದ್ದು ಇಲ್ಲಿದ್ದವರಿಗಷ್ಟೇ ಇಲ್ಲ, ಇಡೀ ಗದಗಿನ ಜನತೆಗೆ ಹೋಗಿದೆ. ಇದು ಹೃತ್ಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಇನ್ನೊಂದು ಜನ್ಮ ಏನಾದರೂ ಇದ್ದರೆ ಈ ಪ್ರತಿನಿಧಿಗಳು, ನಮ್ಮ ಪ್ರತಿನಿಧಿಗಳು, ಹಿಂದಿನ ಪ್ರತಿನಿಧಿಗಳು, ನಾನು ಸರ್ ತಾವೆಲ್ಲ ನಮ್ಮ ಒಳ್ಳೆ ಪ್ಲಸ್ ಪಾಯಿಂಟ್ಗಳನ್ನು ಹೇಳಿದ್ರಿ. ಬಟ್ ಬಹುಶಃ ಅವರು ಮನೆಯಲ್ಲೂ, ಈವನ್ ಇನ್ ಹೌಸ್, ದೇ ಮೈಟ್ ನಾಟ್ ಹ್ಯಾವ್ ಗಾಟ್ ದ ಸ್ಕೋಲ್ಡ್ಸ್ ಲೈಕ್ ಮೀ. And I am very harsh in telling some things, and it is true for my son also. I have treated them like my son, and for my son also, he has not told it, he has masked it. Adannu ಮರೆಮಾಚಿದ್ದಾರೆ. ಬಹುಶಃ ವೆರಿ ಸ್ಟ್ರಿಕ್ಟ್ ಫಾದರ್ he has seen, ಬಟ್ ಅದನ್ನ ಒಳ್ಳೆತನವನ್ನು ಹೇಳಿದ್ದಾರೆ. ಅದೇ ತರ ನನ್ನ ಮಕ್ಕಳಂತೆ ನಿಮಗೆಲ್ಲ ವೃತ್ತಿ ಬಳಗದವರಿಗೆ, ಪ್ರತಿನಿಧಿಗಳಿಗೆ ನಾನು ಸ್ವಲ್ಪ ಖಡಕ್ಕಾಗಿ ಹೇಳಿದ್ದೇನೆ. ಬಟ್ ಆತ್ಮೀಯವಾಗಿ ನಿಮ್ಮನ್ನು ವೃದ್ಧಿ ಮಾಡೋಣ ಅನ್ನಂತ ಹೇಳಿದ್ದೇನೆ ಹೊರತು ಬೇರೆ ಯಾವ ಒಂದು ಸ್ವಂತ ಕಳಂಕ ಇದು ಕೂಡ ಇಲ್ಲ, ಉದ್ದೇಶ ಇಲ್ಲ. ಅದನ್ನು ನೀವು ಸ್ಪೋರ್ಟಿವ್ ಆಗಿ ತಗೊಂಡ್ರಿ. ಎಷ್ಟೋ ಜನ ನಿಮ್ಮ ಕಮಿಷನ್ ಇನ್ಕ್ರೀಸ್ ಮಾಡ್ಕೊಂಡ್ರಿ, ನನ್ನ ಜೀವನದಲ್ಲಿ ಬೆಳಕಾಗಿ ಬಂದ್ರಿ.
ನಿಮ್ಮ ವೃತ್ತಿ ಪ್ರತಿನಿಧಿ, ನಮ್ಮ ವೃತ್ತಿ ಪ್ರತಿನಿಧಿಗಳ ಬಳಗ ಏನಿದೆ, ಈ ಬಳಗ ಮುಂದಿನ ಜನ್ಮದಲ್ಲಿ ಈ ತರ ಗುರು ಶಿಷ್ಯ ಬೇಡ ಸರ್. ಇವತ್ತು ನನ್ನ ನೇಚರ್ ಈ ತರ ಸ್ಟ್ರಿಕ್ಟ್ ನೇಚರ್. ಅವ್ರು ನನ್ನ ಒಂದು ಆತ್ಮೀಯ ಮಿತ್ರರಾಗಿ ಮುಂದಿನ ಜನ್ಮದಲ್ಲಿ ಅವರೆಲ್ಲರೂ ಬರಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಬಹಳ ಮಂದಿ ಮಾತಾಡೋರಿದ್ರು. ವಂದನಾ ಮೇಡಮ್ ಬಂದಿದ್ದಾರೆ, ಶೀಸ್ ಆಲ್ಸೋ ಎ ಗುಡ್ ಒರೇಟರ್. ಶ್ರೀಕಾಂತ್ ನನ್ನ ಆತ್ಮೀಯ ಮಿತ್ರ ಶ್ರೀಕಾಂತ್ ಇದ್ದಾರೆ, ರಾಮಚಂದ್ರಪ್ಪ ಇದ್ದಾರೆ. ಎಷ್ಟೋ ಮಂದಿ ಮಾತಾಡಲಾರ್ದೆ ಕೂತಿದ್ದಾರೆ. ಯಾಕಂದ್ರೆ ಸಮಯದ ಅಭಾವ, ಡಿಸೆನ್ಸಿ ಅನ್ನೋದಕ್ಕೆ. ಸೊ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ನನಗೆ ಅತ್ಯಂತ ಖುಷಿಯಾಗಿದ್ದು ಅಂದ್ರೆ ನಮ್ಮ ಹಿಂದಿನ ನಾನು ಯಾರ ಜೊತೆ ಕೆಲಸ ಮಾಡಿದ್ದೇನೋ ಅಲ್ಲಿ ಸೀನಿಯರ್ ಬ್ರಾಂಚ್ ಮ್ಯಾನೇಜರ್, DM, MM ನಾನು ಹೆಸರು ಹೇಳ್ತಾ ಹೋದ್ರೆ ಬಹಳಷ್ಟು ಆಗ್ತದೆ, ಸಮಯ ಮತ್ತೆ ಇದಾಗುತ್ತೆ. ನನ್ನ ಅವರೆಲ್ಲ ಬೆಂಗಳೂರಿನಿಂದ ನನ್ನ ಮೊದಲು ನಾನು ಗೈಡೆನ್ಸ್ ತಗೊಂಡಂತ AG ಕುಲಕರ್ಣಿ ಅವರು, ನನ್ನ ಜೊತೆ ವರ್ಕ್ ಮಾಡಿದಂಥ, ನಾನು ಬಹಳಷ್ಟು ವಿಷಯಗಳನ್ನು ಶೇರ್ ಮಾಡೋದಂತೆ ಹೂಲಿ ಅವರು ಬೆಂಗಳೂರಿಂದ ಬಂದಿದ್ದಾರೆ. ಎಷ್ಟೇ ಇದು ಒಂದರ ಸಲುವಾಗಿ. ಇನ್ನೊಂದು ಸರ್ ಮೈಸೂರಿಂದ ಬಂದಿದ್ದಾರೆ. ಆ್ಯಂಡ್ ಫ್ರೆಂಡ್ಸ್, ನನ್ನ ಫ್ರೆಂಡ್ ಒಬ್ಬರು ಜಾಗೀರ್ದಾರ್ ಅಂತ ಅವಾಗ ಮಾತಾಡಿದ್ರು. ಈಸ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಸ್ಟಮ್ಸ್. ಅವರು ತನ್ನ ಒಂದು ಬಿಡೋನ್ನ ನಾನು ಬೇಕಾದ್ರೆ ಕೇಳಿ ಅವ್ರಿಗೆ ನಾನು ಫೋನೇ ಮಾಡಿಲ್ಲ, ವಾಟ್ಸಪ್ ಮೆಸೇಜ್ ಅನ್ನು ಕಳಿಸಿದ್ದೇನೆ. ನನ್ನ ಸೆಂಟ್ ಓನ್ಲಿ ವಾಟ್ಸಪ್ ಮೆಸೇಜ್. And he spoke with one Mr. Joshi, my friend. And ಅವ್ರ ಹತ್ರ ಮಾತಾಡ್ಕೊಂಡು ನಾನು ಬರ್ತೇನೆ ಅಂತ ಹೇಳಿ ಬಂದರು. One day spending for an assistant commissioner customs coming from Mysore is not a joke, sir. I am thrilled today, emotionally moved. Not only that, ಒಂದು ಸಂಸ್ಥೆಯನ್ನು ನಡೆಸಿರುವಂತಹ ಶ್ರೀನಿವಾಸ್ ವಿಲ್ಗೋಡ್ ಅವರಿದ್ದಾರೆ. ಬಿಗ್ ಇನ್ಸ್ಟಿಟ್ಯೂಷನ್ ಸರ್. VDSCC ಮಂಜಣ್ಣ ಅಬ್ಬಿಗೇರಿ ಅವರು ಬಂದಿದ್ದಾರೆ. ನಾನು ಫಸ್ಟ್ ಟೈಮ್ ಅವರು ಕೂಡ ಉತ್ತಮ ಆಪರೇಟರ್, ಆದರೆ ಇವತ್ತು ಕೂತಿದ್ದಾರೆ ಯಾಕಂದ್ರೆ ಸಮಯ ಪ್ರಶ್ನೆ. ಮಂಜಣ್ಣ ಅಬ್ಬಿಗೇರಿ ಅವರು ಕಿತ್ತೂರು ಕರ್ನಾಟಕ ಅಂತ ವೆರಿ ಫೇಮಸ್ ನ್ಯೂಸ್ ಪೇಪರ್, ಅದರ ಎಡಿಟರ್, ಚೀಫ್ ಎಡಿಟರ್, ಎವ್ರಿಥಿಂಗ್. ಅವರು ಬಂದಿದ್ದಾರೆ. ನನ್ನ ಜೊತೆ ನಾವು ಬಹಳಷ್ಟು ಕೆಲಸ ಮಾಡಿದವರು ಒಟ್ಟಿಗೆ, ಅದನ್ನು ಮರೆಯಲು ಸಾಧ್ಯನೇ ಇಲ್ಲ. PV ಹೆಗಡೆ ಅವರು, ಸಿದ್ಧಾರ್ಥ ಅವರು, ಮೂಲಿ ಅವರು, ಹೀಗೆ ನಾವೇನು ಜೊತೆಯಾಗಿ ಕೆಲಸ ಮಾಡಿದ್ವಿ. ಅವರೆಲ್ಲರೂ ಇದ್ದಾರೆ. ಹೊಸಪೇಟೆ ಅವರು ಬಂದಿದ್ದಾರೆ ಬೆಳಗಾವಿನಿಂದ. ಮೈ ಕ್ಲೋಸ್ ಫ್ರೆಂಡ್ ಅಂದು ಅರ್ನಾರೆ ಫ್ರಮ್ ಬೆಳಗಾವ್, ಚಿಕ್ಕೋಡಿ. ಸೌಶಿ ಸರ್ ಇಸ್ ನಾವು ಕಾಣ್ಲಾರ್ದಲ್ಲಿ ಕೂತಿದ್ದಾರೆ. ಅವರು DM ಕೇಡರ್ನಲ್ಲಿ ರಿಟೈರ್ ಆದವರು, ಇಲ್ಲಿ ಕೂರಿಸ್ಬಿಡ್ತಾರೆ ಅಂತ ಅಲ್ಲಿ ಕೂತಿದ್ದಾರೆ. ಹತ್ತಿಗಟ್ಟಿಗೆ ಸರ್ ಬಂದಿದ್ದಾರೆ, ದ ಮೋಸ್ಟ್ ಫ್ರೆಂಡ್ಲಿ SPM. ನಾನೀಗ ನೆನಪು ಮಾಡ್ತಾ ಹೋದ್ರೆ ನಾನು ಎಷ್ಟು ಮಂದಿನ ಅಂತ ನೆನಪು ಮಾಡಲಿ, ನಾನು ಎಷ್ಟೋ ಮಂದಿನ ಬಿಡ್ತಾ ಇದ್ದೇನೆ. ಶಂಕರ ಮಠದವರು, ದಯವಿಟ್ಟು ಕ್ಷಮಿಸಿ. LICಯ ಪಿರ್ಸೆ ಜೋಶಿ ಪ್ರತಿಷ್ಠಾನದವರು, ಶಂಕರ ಮಠದವರು, ಮತ್ತೆ ನಾನು ಗಣ್ಯಮಾನ್ಯರು LIC ಬಿಟ್ಟು ಬಂದಿದ್ದೀರಲ್ಲ, ನಿಮಗೆ ಊಟವನ್ನ ಅಥವಾ ಈ ಸಭೆಯನ್ನು ಎಷ್ಟೊತ್ತಾದ್ರೂ ಮಾಡ್ಕೊಳ್ತಾ ಇರ್ಬೋದು. ಬೇರೆ ಔಟ್ಸೈಡರ್ಸ್ ಇಷ್ಟೊತ್ತು ಕೂತಿದ್ದಾರೆ ಸರ್, ಗಣ್ಯಮಾನ್ಯರು. ಅದೊಂದು ಇದನ್ನು ಬಿಡಬಾರ್ದು. ಅವ್ರು ಎಲ್ಲರಿಗೂ ಮೊದಲನೇದು ನಾನು ಕ್ಷಮೆ ಕೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ. ಯಾಕಂದ್ರೆ ಇಷ್ಟೊತ್ತು ಕೂತಿದ್ದೀನಿ ಬಂದು. ಜರ್ನಿ ಬಗ್ಗೆ ಏನು ಹೇಳೋದಿಲ್ಲ, ಆಲ್ರೆಡಿ ಪೀಪಲ್ ಹ್ಯಾವ್ ಸ್ಪೋಕನ್. ಟೈಮ್ ಕನ್ಸ್ಯೂಮಿಂಗ್. ನಾ 5 ನಿಮಿಷದಲ್ಲಿ ಮುಗಿಸ್ಲೇಬೇಕು. ಶಂಕರ ಮಠಕ್ಕೆ ನಾನು ಒಂದು ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಒಂದೇ ಮೀಟಿಂಗ್ ಮಾಡಿರ್ಬೋದು, ಒಂದನೇ ಸಂಸ್ಥಾಪಕ ಕಾರ್ಯದರ್ಶಿ ಆಗಿರ್ಬೋದು. ಆದರೆ ಅದಕ್ಕೆ ಸಪೋರ್ಟ್ ಮಾಡಿದವರು ಇಲ್ಲಿದ್ದಾರೆ ತುಂಬಾ. ಇದರೊಳಗೆ ಸರ್, ಒನ್ ಅಪಾರ್ಚುನಿಟಿ ಐ ಗಾಟ್ ಇನ್ ಗದಗಿನಂತ ಗದಗಿನ ಜನತೆಯನ್ನ ನಾನು ಈ ಜನ್ಮದಲ್ಲಿ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ವಿಚ್ ಇಸ್ ಮೈ, ಇಫ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಮೈ ಫ್ಯಾಮಿಲಿ ಸೆಟಪ್, ದ ಮೋಸ್ಟ್ ಲವಿಂಗ್ ಪರ್ಸನ್ ಆನ್ ದಿಸ್ ಅರ್ತ್ ಇಸ್ ಮೈ ಸನ್. The most loving person, no doubt about it. Why you may ask, why not wife? Definitely, but when it comes, definitely she is my companion, but she is a great asset for me, and that asset ಇವತ್ತಿನವರೆಗೆ ಒಂದೇ ಒಂದು ದಿನ ಇದನ್ನು ಹೇಳಬೇಕಂತಾನೆ ಹೇಳ್ತಾ ಇದ್ದೇನೆ. ಒಂದೇ ದಿನ ಎದುರುತ್ತರ ಕೊಟ್ಟಿದ್ದು ಒಬ್ಬ ಎದುರುತ್ತರ, ಯು ಅಂಡರ್ಸ್ಟ್ಯಾಂಡ್, ಎದುರುತ್ತರ ಕೊಟ್ಟಿದ್ದು ಒಂದೇ ಒಂದು ದಿನ ಇಲ್ಲ ಸರ್. ನಾನು ಹಾರ್ಷಾಗಿ ಮಾತಾಡಿದ್ರು ಕೂಡ ಯೂಸ್ ಟು ಬಿ ಕೂಲ್. ಸಮಟೈಮ್ಸ್ ಯೂಸ್ ಟು ಮೀಟ್ ವಿತ್ ಮದರ್. ಲೇಟರ್ ಆನ್ ಬೋತ್ ಆಫ್ ದಮ್ ಯೂಸ್ ಟು ಕಮ್ ಅಂಡ್ ಕನ್ಸೋಲ್ ಮೀ.
ಆ್ಯಂಡ್ ಇಟ್ ಮೇ ಬಿ ಎನ್ ಎಕ್ಸಾಜರೇಷನ್, ನನ್ನ ಮನೆ ದೇವರ ಆಣೆ ಮಾಡಿ ಹೇಳ್ತಿದ್ದೀನಿ, ಲೇಡೀಸ್ ಇದನ್ನು ಆಶ್ಚರ್ಯ ಪಡಬಹುದು. ಆನ್ ಮೈ ಆನ್ ದ ಮನೆ ದೇವರ ಆಣೆ, ಯು ಅಂಡರ್ಸ್ಟ್ಯಾಂಡ್, ಮೈ ವೈಫ್ ಟಿಲ್ ಟುಡೇ ಶಿ ಹ್ಯಾಸ್ ನೆವರ್ ಆಸ್ಕ್ಡ್ ಈವನ್ 1 ಗ್ರಾಮ್ ಗೋಲ್ಡ್ ಕೊಡಿಸಿ ಅಂತೇಳಿ ಇವತ್ತಿನವರೆಗೆ ನನಗೆ ಕೇಳಿಲ್ಲ. ಸಚ್ ಎ ಸಿಂಪಲ್ ಲೇಡಿ. ಆ್ಯಂಡ್ ಮೈ ಕ್ರೆಡಿಟ್, ಆಸ್ ಐ ಹವ್ ಟೋಲ್ಡ್, ಈಸ್ ವೃದ್ಧಿ ಈಸ್ ಮೈ ಶಕ್ತಿ. ಪ್ರತಿನಿಧಿ ಪ್ರೀತರರು ನನ್ನ ಶೈಜ ಶಕ್ತಿ. ಅದೇ ಥರ ನನ್ನ ನೈಜ ಶಕ್ತಿ, ನನ್ನ ಸಕ್ಸಸ್ಸಿಗೆ ಕಾರಣ ರಾತ್ರಿ ಬರಲಿ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗಲಿ, ಒಂದೊಂದ್ಸಲ ಯೂನಿಯನ್ ವರ್ಕಿಗೆ ಹೋದವಾಗಂತೂ ಈಗ ಪಾಟೀಲರು ಹೇಳಿದ್ರು, ಜೋಶಿಯವರು ಇದ್ರು, ಒಂದೊಂದ್ಸಲ ಹೋದ್ರೆ ಒಂದೊಂದು ವಾರ ಯಾವುದಕ್ಕೂ ಯಾಕೆ ಅಂತ ಶಿ ನೆವರ್ ಆಸ್ಕ್ಡ್. ವೈ ಯು ಕೇಮ್ ಲೇಟ್, ನೆವರ್ ಆಸ್ಕ್ಡ್. ಸೋ ಕ್ರೆಡಿಟ್, ನಮ್ಮ ಏಜೆಂಟ್ ಇವತ್ತು ಯಶಸ್ಸು ಕಾಣಲಿಕ್ಕೆ ಕಾರಣ, ಅದರೊಳಗೆ ಮೇಜರ್ ಕ್ರೆಡಿಟ್ ಮೈ ವೈಫ್. ಶಶಿಕುಮಾರ್ ಸರ್ ಬಂದಿದ್ದಾರೆ.